ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ನೆರವೇರ್ತಾ ಇರುವಂತಹ ಈ ಸತ್ಸಂಗದಲ್ಲಿ ಇವತ್ತಿನ ವಿಚಾರ ದೇವರು. ದೇವರು ಅಂದ್ರೆ ಯಾರು ಅಥವಾ ಏನು ಅನ್ನುವಂತಹ ಒಂದು ಪ್ರಶ್ನೆ. ಹಾಗೆ ದೇವರು ಎಲ್ಲಿದ್ದಾನೆ, ಹೀಗೆಲ್ಲ ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳು ಬಹಳ ಪುರಾತನವಾದ್ದು. ಸಹಸ್ರಾರು ವರ್ಷಗಳ ಹಿಂದೆನೆ ಈ ಪ್ರಶ್ನೆಗಳನ್ನ ಮನುಷ್ಯರು ಕೇಳಿದರೆ. ಉಪನಿಷತ್ತುಗಳು ಅಂತ, ಈ ಉಪನಿಷತ್ತುಗಳಲ್ಲಿ ಈ ಪ್ರಶ್ನೆಗಳೆಲ್ಲ ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ. ಅಲ್ಲಿ ದೇವರು ಅನ್ನೋ ಪದ ಬಳಸಲ್ಲ, ಆತ್ಮ ಅನ್ನೋ ಪದ ಬಳಸ್ತಾರೆ, ಬ್ರಹ್ಮ ಅನ್ನೋ ಪದ ಬಳಸ್ತಾರೆ. ಪರಮಾತ್ಮ, ಮಹೇಶ್ವರ, ಜಗದೀಶ್ವರ, ಹೀಗೆ ಪದಗಳು ತುಂಬ ಇದೆ. ಆದರೆ ವೇದಾಂತದಲ್ಲಿ ಬಹಳ ಪ್ರಸಿದ್ಧವಾದ ಒಂದು ವಾಕ್ಯ, ಈಗಾಗಲೇ ನಾವು ಪತ್ರಿಜಿಯವರ ಮಾತಿನಲ್ಲಿ ಅದನ್ನು ಗಮನಿಸಿದ್ವಿ. ಅದು ತತ್ ತ್ವಮಸಿ ಅನ್ನುವಂತಹ ವೇದಾಂತದ ಮಹಾವಾಕ್ಯ. ತತ್ ಅಂದ್ರೆ ಅದು ಅಂತ, ತ್ವಂ ಅಂದ್ರೆ ನೀನು, ಅಸಿ ಅಂದ್ರೆ ಆಗಿರುವೆ. ಯಾವುದನ್ನ ನಾವು ದೇವರು, ಈಶ್ವರ, ಹೀಗೆ ಅನೇಕ ನಾಮಗಳಿಂದ ಆರಾಧನೆ ಮಾಡ್ತಾ ಇದ್ದೀವೋ ಅಥವಾ ಪೂಜಿಸ್ತಾ ಇದ್ದೀವೋ, ಇದು ಎಲ್ಲ ಮನುಷ್ಯರಿಗೂ ಅನ್ವಯಿಸುತ್ತೆ. ಇಲ್ಲಿ ಯಾವುದೇ ಧರ್ಮ, ಪಂಥ ಇದರ ಭೇದ ಇಲ್ಲ. ಎಲ್ಲ ಮನುಷ್ಯರು ಈ ಜಗತ್ತಿಗೆ ಕಾರಣ ಆಗಿರುವಂತಹ ಒಂದು ಚೈತನ್ಯ ಇದೆ, ಶಕ್ತಿ ಇದೆ ಅಂತ ಆರಾಧನೆ ಮಾಡ್ತಾ ಇದ್ದಾರೆ. ಇದನ್ನ ಯಾವುದೇ ಸ್ತ್ರೀ ಅಥವಾ ಪುರುಷ ಅನ್ನೋ ಭಾವದಿಂದ ನೋಡ್ತಾ ಇಲ್ಲ. ಇಲ್ಲಿ ತತ್ ಅಂದ್ರೆ ಅದು ಅಂತ. ಅದೇನಾಗಿದೆ? ಅದು ಮತ್ತೇನೂ ಆಗಿಲ್ಲ, ಅದು ನೀನೇ ಆಗಿರುವೆ ಅಂತ. ತ್ವಂ ಅಸಿ, ನೀನೇ ಆಗಿರುವೆ ಅಂತ. ನೀನೇ ಆಗಿರುವೆ ಎಂದಾಗ ಪ್ರತಿಯೊಬ್ಬರು ತಮಗೆ ತಾವೇ ಅದನ್ನ ಅನ್ವಯಿಸ್ಕೋಬೇಕು ಅಂತ ಅರ್ಥ. ಈಗ ದೇವರು ಯಾರು ಅಂತ ತಿಳ್ಕೋಬೇಕು ಅಂತ ಬಹಳಷ್ಟು ಜನಕ್ಕೆ ಇಚ್ಛೆ ಇರುತ್ತೆ. ಅವ್ರೇನ್ ಮಾಡ್ಬೇಕು ಅಂದ್ರೆ ಮೊದಲು ತಾವ್ಯಾರು ಅಂತ ತಿಳ್ಕೋಬೇಕು. ಇವತ್ತಿನ ವಿಚಾರ ದೇವರು ಯಾರು ಅಂತ. ಅದಕ್ಕೆ ಸರಿಯಾದ ಉತ್ತರ ನಮಗೆ ಸಿಗ್ಬೇಕು, ನಾವು ತಿಳ್ಕೋಬೇಕು ಅನ್ನೋ ಇಚ್ಛೆ ಯಾರಿಗಿದೆಯೋ, ತಾವ್ಯಾರು ಅಂತ ತಿಳ್ಕೊಂಡ್ರೆ ದೇವರು ಯಾರು ಅಂತ ಅರ್ಥ ಆಯಿತು. ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಮಾತಿದೆ, ನಾನು ಯಾರು ಅಂತ ಹುಡುಕ್ತಾ ಹೋದ್ರೆ ನೀನು ಯಾರು ಅಂತ ತಿಳಿದ್ಬಿಡುತ್ತೆ. ಪ್ರತಿಯೊಬ್ಬರು ಪ್ರಶ್ನೆಯನ್ನ ಮಾಡ್ಕೋಬೇಕು, ನಾನು ಯಾರು ಅಂತ. ಅದಕ್ಕೆ ಉತ್ತರ ಯಾವಾಗ ಅವರಿಗೆ ಸಿಗುತ್ತೋ, ಇಷ್ಟು ಕಾಲ ನಾನು ಆರಾಧನೆ ಮಾಡ್ತಾ ಇದ್ದಂತಹ, ಪೂಜಿಸ್ತಾ ಇದ್ದಂತಹ ದೇವರು ಅದು ನಾನು ಅನ್ನುವಂತಹ ಸತ್ಯವೇ ಆಗಿದೆ ಅಂತ ತಿಳಿದು ಬರುತ್ತೆ. ಸ್ವಾಮಿ ವಿವೇಕಾನಂದರ ಮಾತಲ್ಲಿ ಹೇಳೋದಾದ್ರೆ, ಮನುಷ್ಯರು ತಿಳಿದೋ ತಿಳಿಯದೆಯೋ ದೇವರು ಅಂತ ಏನು ಪೂಜಿಸ್ತಾ ಇದ್ದಾರೋ ಅವರು ಪೂಜಿಸುತ್ತಿರುವುದು ತಮ್ಮ ಆತ್ಮವನ್ನೇ. ತಮ್ಮ ಆತ್ಮವನ್ನೇ ದೇವರು ಅಂತ ಪೂಜಿಸ್ತಾ ಇದ್ದಾರೆ, ಶರೀರವನ್ನಲ್ಲ, ಆತ್ಮವನ್ನ ಅಂತ ಬರುತ್ತೆ. ಹಾಗೇನೆ ನಾವು ಹಲವಾರು ಶಾಸ್ತ್ರಗಳಲ್ಲೆಲ್ಲ ಗಮನಿಸ್ತಾ ಬಂದಾಗ ಅದರ ಸಾರಾಂಶ ಇಷ್ಟು: ದೇವರು ಅನ್ನುವಂಥದ್ದು
ನಮಗಿಂತ ಹೊರಗಡೆ ನಾವು ಕಾಣಕ್ ಸಾಧ್ಯ ಇಲ್ಲ ಅಂತ. ದೇಹೋ ದೇವಾಲಯ ಪ್ರೋಕ್ತಃ. ಈ ದೇಹ ಅಂತೇನಿದೆಯಲ್ಲ, ಇದು ಆ ದೇವನಿರುವ ಆಲಯ. ಭಗವಂತನನ್ನ ನಾವು ಮತ್ತೆಲ್ಲೂ ಕಾಣಕ್ಕಾಗಲ್ಲ. ಹಾಗೆ ಕಾಣಬೇಕು ಅನ್ನೋದಾದ್ರೆ ಈ ಶರೀರದ ಒಳಗಡೆನೆ ನಾವು ಕಂಡುಕೋಬೇಕು. ಇದು ಉಪನಿಷತ್ತುಗಳು ಹೇಳುವಂತ ಮಾತು. ನೋಡಿ, 2 ಪ್ರಶ್ನೆಗೆ ನಮ್ಗೆ ಉತ್ತರ ಸಿಕ್ಬಿಡ್ತು. ದೇವರು ಅಂದ್ರೆ ಏನು ಅಂದ್ರೆ, ದೇವರು ಅಂದ್ರೆ ನಾವೆಲ್ಲ ಮನುಷ್ಯರು ಮಾತ್ರ ಅಲ್ಲ, ದೇವತೆಗಳು, ಪ್ರಾಣಿ ಪಕ್ಷಿಗಳು, ಎಲ್ಲ ಜೀವಿಗಳು ನಾನು ನಾನು ಅನ್ನುವಂತ ಒಂದು ಭಾವವನ್ನ ಹೊಂದಿದೆ. ನಾನು ಅನ್ನೋ ಪದ ಬಳಸದೆ ನಾವು ಜೀವನ ಮಾಡಕ್ ಆಗೋದೇ ಇಲ್ಲ. ಶರೀರದ ಪರಿಸ್ಥಿತಿ, ಜೀವನದ ಸ್ಥಿತಿಗತಿ ಏನೇ ಆಗಿದ್ರು ಪ್ರತಿಯೊಬ್ಬರು ನಾನು ಅನ್ನೋದನ್ನ ಬಳಸ್ತಾರೆ, ನಾನು ಅನ್ನೋ ಭಾವವನ್ನ ಹೊಂದಿರುತ್ತಾರೆ. ಈ ನಾನು ಅನ್ನುವಂಥದ್ದೇನಿದೆಯೋ ಅದು ಬ್ರಹ್ಮವೇ ಆಗಿದೆ, ಅಥವಾ ದೇವರು ಅಂತ ಏನಿದೆಯೋ ಶಾಸ್ತ್ರದಲ್ಲಿ ಕರೀತಾ ಇದೆಯೋ, ಇಡೀ ಜಗತ್ತಲ್ಲಿ ಪೂಜಿಸ್ತಾ ಇದ್ದಾರಲ್ಲ, ಅದು ನಾನು ಅನ್ನುವಂಥದ್ದೇ. ಇದು ಬಹಳ ಹಿಂದೆನೆ ನಿಶ್ಚಯ ಆಗ್ಬಿಟ್ಟಿದೆ. ಮತ್ತೆ ಇದರಲ್ಲೇನು ಮತ್ತೆ ಪ್ರಶ್ನೆ, ಅನುಮಾನ ಏನು ಇಲ್ಲ. ಇದು ಸಿದ್ಧಾಂತ ಅಂತ. ಸಿದ್ಧ ಅಂತ ಅಂತ ಅಂದ್ರೆ ಕೊನೆ, ನಿಶ್ಚಯ ಆಗ್ಬಿಟ್ಟಿದೆ. ಉತ್ತರ ಕೂಡ ಸಿದ್ಧವಾಗಿದೆ. ಹೊಸದಾಗಿ ನಾವೀಗೇನು ಅನ್ವೇಷಣೆ ಮಾಡಿ, ರಿಸರ್ಚ್ ಮಾಡಿ, ಸಾಧನೆ ಮಾಡಿ ತಿಳ್ಕೋಬೇಕು ಅಂತ ಇಲ್ಲ. ಈಗಾಗಲೇ ಹಿಂದೆನೆ ಸಾಧನೆ ಮಾಡಿ ಅವರು ಈ ಸತ್ಯವನ್ನು ತಿಳ್ಕೊಂಡು ಬರೆದಿಟ್ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಈ ದೇವರು ಅಂತೇನಿದೆಯೋ ಅದು ನಾನು ಅನ್ನುವಂತಹ ಭಾವ, ಅಥವಾ ನಾನು ಅಂತ ಅಸ್ತಿತ್ವ. ಭಾವ ಅನ್ನಕ್ಕಿಂತ ಅಸ್ತಿತ್ವ. ನಮ್ಮೆಲ್ಲರಿಗೂ ಒಂದು ಅಸ್ತಿತ್ವ ಇದೆ. ಅಸ್ತಿತ್ವ ಅಂದ್ರೆ ಇರುವಿಕೆ. ಆ ಇರುವಿಕೆನೆ ದೇವರು ಅಂತ. ಹಾಗಾದ್ರೆ ಈಗ ಮತ್ತೆ ಪ್ರಶ್ನೆ ಬರುತ್ತೆ, ನಮ್ಗೆ ಯಾಕೆ ಕಷ್ಟ, ನೋವು ಅಥವಾ ಬೇರೆ ಬೇರೆ ಸಮಸ್ಯೆ ಇನ್ನೊಂದೆಲ್ಲ ಬರುತ್ತೆ ಅಂತ ಹೇಳಿದಾಗ, ಒಂದು ಉದಾಹರಣೆ, ಶ್ರೀರಾಮಕೃಷ್ಣರ ನೇರ ಶಿಷ್ಯರಲ್ಲೊಬ್ರು ನಾನೇ ದೇವರು ಅಂತ ಹೇಳ್ತಾರಂತೆ. ಆಗ ಇನ್ನೊಬ್ರು ಶಿಷ್ಯರು ಸ್ವಾಮಿ ವಿವೇಕಾನಂದರಿಗೆ ಹೋಗಿ ಹೇಳ್ತಾರೆ, ಅವನು ಹೇಳ್ತಾ ಇದ್ದಾನೆ ನಾನೇ ದೇವರು ಅಂತ. ವಿವೇಕಾನಂದರು ಇಲ್ಲ ಅಂತ ಹೇಳೋದಿಲ್ಲ, ಸುಳ್ಳು ಅಂತ, ತಪ್ಪು ಅಂತ ಹೇಳಲ್ಲ. ಅವ್ರು ಹೇಳ್ತಾರೆ, ಶರೀರ ಮನಸ್ಸುಗಳನ್ನ ತ್ಯಜಿಸಿರುವ ನಾನು, ಅದು ಈ ನಾನು ಅಲ್ಲ, ಶರೀರ ಮನಸ್ಸನ್ನು ತ್ಯಜಿಸಿರುವ ನಾನೇ ದೇವರು. ಶರೀರ ಮನಸ್ಸನ್ನ ಹೊಂದಿರುವಂತಹ ನಾನು ಏನಿದೆಯೋ ಅದು ಜೀವ. ಬಹಳ ಸುಲಭವಾಗಿದೆ. ಅಂದ್ರೆ ಈಗ ಮನುಷ್ಯರಿಗೆ ನಾನು ಅನ್ನುವಂಥದ್ದೇನಾಗಿದೆ, ಶರೀರದ ಜೊತೆಗೆ ಒಂದು ಹೆಸರಿನ ಜೊತೆಗೆ ಅವರು ಹೋಲಿಸ್ಕೊತಾ ಇದ್ದಾರೆ ತಮ್ಮನ್ನ. ಹಾಗಿದ್ದಾಗ ಅವರು ತಮ್ಮನ್ನ ದೇವರು ಅಂತ ಭಾವಿಸಕ್ಕಾಗಲ್ಲ. ಶರೀರವನ್ನ ಪಕ್ಕಕ್ಕಿಟ್ಟು ಅಥವಾ ಅದನ್ನ ಕಳೆದು, ಶರೀರವನ್ನ ಕಳೆದು ಬಿಡಬೇಕು. ಮನಸ್ಸು ಅಂತಿದೆ, ಅದನ್ನ ಕಳೆದು ಬಿಡಬೇಕು. ಇನ್ನೇನು ಉಳಿಯುತ್ತೋ ಆ ನಾನು ಅನ್ನುವಂತ ಅಸ್ತಿತ್ವವೇ ದೇವರು. ಸೊ ಇದು ವೇದಾಂತದಲ್ಲಿ, ಪುರಾಣಗಳಲ್ಲಿ ಕೂಡ ಈ ವಿಚಾರಗಳು ಅನೇಕ ಕಡೆ ಸ್ಪಷ್ಟವಾಗಿದೆ. ಈಗ ಇನ್ನೊಂದು ವಿಚಾರ ಬರುತ್ತೆ, ಇದರ ಸ್ವರೂಪ ಹೇಗಿದೆ? ಈ ದೇವರು ಅಥವಾ ನಾನು ಅಥವಾ ಬ್ರಹ್ಮ ಅಥವಾ ಆತ್ಮ, ಹಲವಾರು ಪದಗಳು, ಇದರ ಸ್ವರೂಪ ಏನು? ದೇವ ಅಂದ್ರೆ ಬೆಳಗುವಂಥದ್ದು ಅಂತ, ಬೆಳಕು. ಅದಕ್ಕೆ ಅದನ್ನ ಜ್ಯೋತಿ ಅಂತ ಕರೀತಾರೆ, ಬೆಳಗುವಂಥದ್ದು. ಆಮೇಲೆ ಎಂತಹ ಬೆಳಕಿದು ಅಂದ್ರೆ
ಸೂರ್ಯ ಚಂದ್ರರನ್ನ ಕೂಡ ಬೆಳಗುವಂತಹ ಬೆಳಕು. ಸೂರ್ಯ ಚಂದ್ರನಿಂದ ಪಡ್ಕೊಂಡಿರೋ ಬೆಳಕಲ್ಲ, ಆ ಬೆಳಕಿನಲ್ಲಿ ನೋಡ್ತಾ ಇರೋ ಬೆಳಕಲ್ಲ, ಇದು ಸ್ವಪ್ರಕಾಶ, ಸ್ವಯಂ ಜ್ಯೋತಿ. ಅಂತಹ ಬೆಳಕು ಈ ದೇವರ ಸ್ವರೂಪ. ಆಮೇಲೆ ಇನ್ನೊಂದು ಪದ ಇದೆ ದೇವರು ಅನ್ನೋದಕ್ಕೆ, ಬ್ರಹ್ಮ ಅಂತ, ಪರಬ್ರಹ್ಮ. ಪರಂ ಅಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠವಾದ್ದು ಅಂತ ಒಂದು ಅರ್ಥ ಇದೆ. ಬ್ರಹ್ಮ, ಬ್ರಹ್ಮ ಅಂದ್ರೆ ದೊಡ್ಡದು ಅಂತ, ಎಲ್ಲಕ್ಕಿಂತ ದೊಡ್ಡದು. ಈಗ ಮುಂದಿನದಾಗಿ ಇಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು, ದೇವರು ಯಾರು ಅಂದಾಗ ದೇವರ ಸ್ವರೂಪ ಏನು ಅಂತ ವಿಚಾರ ಮಾಡ್ತಾ ಹೋದ್ರೆ, ಪರಮಾತ್ಮ ನಿರಾಕಾರ, ನ ಆಕಾರ, ನಿರಾಕಾರ, ಅದಕ್ಕೆ ಯಾವುದೇ ಆಕಾರ ಇಲ್ಲ. ನಮಗೊಂದು ಆಕಾರ ಇದೆ ಅಂತ ನಾವು ಭಾವಿಸ್ತಾ ಇದೀವಿ ಅಷ್ಟೇ, ಆದ್ರೆ ಇದು ಆರೋಪ. ಶರೀರಕ್ಕೆ ಆಕಾರ ಇದೆ ನೋಡಿ, ಇದು ವಿವೇಕ. ಸೊ ದೇವ್ರು ಯಾರು ಅಂತ ಚೆನ್ನಾಗಿ ತಿಳ್ಕೋಬೇಕು ಅನ್ನೋ ಇಚ್ಛೆ ಇರೋರು ಮೊದಲು ವಿವೇಕಿಗಳಾಗ್ಬೇಕು. ಈ ವಿವೇಕ ಜಾಗೃತಿ ಆದ್ಮೇಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುತ್ತೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಶರೀರ ತಾಯಿ ಗರ್ಭದಲ್ಲಿತ್ತು, ಆಮೇಲೆ ಹುಟ್ಟಿತು, ಆಮೇಲೆ ಬೆಳೀತು, ಆಮೇಲೆ ಕ್ಷೀಣಿಸುತ್ತೆ, ಆಮೇಲೆ ನಾಶ ಆಗುತ್ತೆ. ಶರೀರಕ್ಕೆ ಆಕಾರ ಇದೆ, ವಿಕಾರ ಇದೆ, ನಾಶ ಇದೆ. ಅದರ ಜೊತೆಗೆ ನಾನು ಅದನ್ನು ಹೇಗೆ ಹೋಲಿಸ್ಕೊಳ್ಳೋದು, ಇದು ನಾನು ಅಂತ. ಹಾಗಾಗಿ ಆಕಾರ ನನಗೂ ಇಲ್ಲ ಅಂತ. ಹಾಗೇನೆ ನಿರ್ಗುಣ ಅಂತ ಮತ್ತೊಂದು ಪದ ಇದೆ. ದೇವರು ಯಾರು ಅಂದ್ರೆ ಗುಣಗಳೇ ಇಲ್ಲ, ಯಾವ ಗುಣವೂ ಇಲ್ಲ, ಆಕಾರವೇ ಇಲ್ಲ, ಯಾವ ಗುಣಗಳು ಇಲ್ಲ, ನಿರ್ಗುಣ, ನಿರಾಕಾರ. ಗುಣಗಳು ಎಲ್ಲಿದೆ ಹಾಗಾದ್ರೆ ಅಂದ್ರೆ ಮನಸ್ಸಿಗೆ ಗುಣಗಳಿದೆ. ಸತ್ವ, ರಜಸ್ಸು, ತಮಸ್ಸು ಅನ್ನೋ ಗುಣಗಳು ಮನಸ್ಸಿನಲ್ಲಿದೆ. ಮನಸ್ಸಿನ ಮೂಲಕ ಈ ಮೂರು ಗುಣಗಳಿಂದ ಕೂಡಿರುವಂತ ಜಗತ್ತು ನಮಗೆ ಕಾಣಿಸ್ಕೊತಾ ಇದೆ, ಪ್ರಕಟ ಆಗಿದೆ ಅಥವಾ ತೋರಿಕೆ ಆಗಿದೆ. ಹೀಗಾಗಿ ದೇವರು ಅನ್ನೋ ವಿಚಾರ ಬಂದಾಗ ದೇವರಿಗೆ ಇಂಥ ಗುಣ ಇದೆ, ಒಂದು ಸರಿ ಕೋಪ, ಒಂದು ಸರಿ ಪ್ರಸನ್ನನಾಗೋದು, ಈ ತರದ್ದೆಲ್ಲ ಕೇವಲ ಕಾಲ್ಪನಿಕ ಅಂತ ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಾರೆ. ಇದ್ಯಾವುದು ಕೂಡ ನಿಜ ಅಲ್ಲ, ಆರೋಪ ಇದಷ್ಟೇ. ಇನ್ನು ನಿರ್ಗುಣ, ನಿರಾಕಾರ, ನಿತ್ಯ ಶುದ್ಧ, ನಿತ್ಯ ಬುದ್ಧ. ನಿತ್ಯ ಶುದ್ಧ ಅಂದ್ರೆ ಇಲ್ಲಿ ಯಾವುದೇ ದೋಷಗಳಿಲ್ಲ ಅಂತ. ಈಗ ಮನುಷ್ಯರಲ್ಲಿ ಅಥವಾ ಜೀವಿಗಳಲ್ಲಿ ಏನೋ ಒಂದು ದೋಷ ಅಂತ ಇರುತ್ತೆ, ಆದ್ರೆ ದೇವರು ಅನ್ನೋ ವಿಚಾರ ಬಂದಾಗ ಅಲ್ಲಿ ಯಾವ ದೋಷವೂ ಇಲ್ಲ. ಮತ್ತೆ ಯಾವುದೇ ಬಂಧನ ಆಗಲಿ ಪರಿಮಿತಿ ಆಗಲಿ ಇಲ್ಲ, ಅನ್ಲಿಮಿಟೆಡ್, ಅಪರಿಮಿತ. ಹಾಗಾಗಿ ಅದು ಪರಿಪೂರ್ಣ. ಸೊ ಹೀಗೆ ದೇವರು ಯಾರು ಅಂತ ತಿಳ್ಕೊಬೇಕಾದ್ರೆ ನಾವೇನ್ ಮಾಡ್ಬೇಕು, ಮೊದಲು ನಮ್ಮನ್ನ ನಾವು ಅರ್ಥಕೊಳ್ಳೋ ಪ್ರಯತ್ನ ಪಟ್ಟಾಗ ನಮಗೆ ದೇವರು ಯಾರು ಅನ್ನೋದು ಸ್ಪಷ್ಟ ಆಗ್ತಾ ಬರುತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ, ಜಗತ್ತಿನಲ್ಲಿ ದೇವರನ್ನ ಹುಡುಕುವಂತ ಪ್ರಯತ್ನ ನಡೀತಾ ಇರುತ್ತೆ. ಇದು ಏನು ಹೊರಗಡೆ ನಾವು ಕಾಣ್ತಾ ಇರುವಂತದ್ದು, ಜಗತ್ತಿನಲ್ಲಿ ದೇವರನ್ನ ಹುಡುಕ್ತಾ ಇರೋದು ಅಥವಾ ದೇವರನ್ನ ಕಾಣೋ ಪ್ರಯತ್ನ ಮಾಡೋದು. ಮನಸ್ಸಿನ ಯಾವುದೋ ಒಂದು ಆಕಾರ, ಮನಸ್ಸಿನ ಒಂದು ವ್ಯಕ್ತ ರೂಪವನ್ನ ದೇವರು ಅಂತ ಆರಾಧನೆ ಮಾಡ್ತಾ ಇರ್ಬೋದು, ಆದರೆ ನಿಜವಾಗಿಯೂ ನಿಜವಾದ ಅರ್ಥದಲ್ಲಿ ಅದು ದೇವರು ಅಂತ ಆಗೋದಿಲ್ಲ. ಸ್ವಲ್ಪ ಕಾಲ ಕಾಣಿಸ್ಕೊಂಡು ಪ್ರತ್ಯಕ್ಷ ಆಗಿ ಆಮೇಲೆ ಮಾಯ ಆಗ್ಬಿಡೋದು ಅಥವಾ ಇಲ್ಲದಂತ ಆಗೋದು, ಕಣ್ಮರೆ ಆಗೋದು, ಇವೆಲ್ಲ ಮಾಯೆಯ ಲೀಲೆಗಳು, ಮಾಯೆಯ ಒಂದು ಸ್ವರೂಪ ಅಷ್ಟೇ ಹೊರತು ದೇವರ ಸ್ವರೂಪ ಅಲ್ಲ.
ಮತ್ತೆ ದೇವರು ಹೇಗೆ ಅಂದ್ರೆ ಅದು ನಿತ್ಯ ಸಿದ್ಧ ಅಂತ ಮತ್ತೊಂದಿದೆ. ನಿತ್ಯ ಸಿದ್ಧ ಅಂದ್ರೆ ಸದಾ ಪರಮಾತ್ಮ ಇದ್ದೇ ಇರ್ತಾನೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದನ್ನು ಹೇಳುತ್ತೆ, ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಎಲ್ಲವನ್ನ ಆವರಿಸ್ಕೊಂಡು ಎಲ್ಲ ಕಡೆ ಅದು ತಾನೇ ತಾನಾಗಿ ಬೆಳೀತಾ ಇದೆ. ಇದನ್ನ ನಾವು ದೇವರು ಅಂತ ತಿಳ್ಕೋಬೇಕು. ಅಷ್ಟೇ ಹೊರತು ಯಾವುದೋ ಒಂದು ರೂಪ, ಯಾವುದೋ ಗುಣ ಅಥವಾ ಇನ್ಯಾವುದೋ ಒಂದು ಕ್ರಿಯೆಗೆ ಅದನ್ನ ಸೀಮಿತಗೊಳಿಸಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಈಗ ದೇವರನ್ನ ನಾವು ಅರ್ಥ ಅರ್ಥಕೋಬೇಕಾದ್ರೆ ಇದು ಸಾಧ್ಯನಾ ಅಸಾಧ್ಯನಾ ಅಂತ ಕೂಡ ಕೆಲವು ಕಡೆ ವಿಚಾರ ಬರುತ್ತೆ. ಇದು ಸಾಧ್ಯ ಅನ್ನೋದು ನಮಗೆ ಇತಿಹಾಸದಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ, ಇದು ಸಾಧ್ಯ ಇದೆ. ಆದ್ರೆ ಇಲ್ಲೊಂದು ಕಂಡೀಷನ್ನ ಹಾಕ್ತಾರೆ. ಏನು ಅಂದ್ರೆ ತ್ಯಾಗೈನೇಕೆ ಅಮೃತತ್ವ ಮಾನುಷು ಅಂತ. ಮೃತ ಅಥವಾ ಮರ್ತ್ಯ ಅಂದ್ರೆ ಜೀವಿಗಳು ಅಂತ, ಮನುಷ್ಯರು ಜೀವರಾಶಿಗಳೆಲ್ಲ ಮರ್ತ್ಯ. ನಾ ಮೃತ ಅಮೃತ, ಈ ಮೃತ್ಯುವನ್ನ ಹೊಂದದೇ ಇರುವಂತದ್ದೇನಿದೆಯೋ ಅಸ್ತಿತ್ವ, ಅದು ಅಮೃತ. ನೋಡಿ, ಇಲ್ಲಿ ದೇವರು ಪರಮಾತ್ಮ ಅನ್ನೋದನ್ನ ಅಮೃತ ಅಂತ ಕರೆದಿದ್ದಾರೆ. ಪರಮಾತ್ಮ ಅಮೃತ, ಜೀವಾತ್ಮ ಪರಮಾತ್ಮದಲ್ಲಿ ಜೀವ ಮೃತ ಅಥವಾ ಮರ್ತ್ಯ, ಪರಮಾತ್ಮ ಅಮೃತ ಅಂತ. ಮತ್ತೆ ದೇವರ ಸ್ವರೂಪದಲ್ಲಿ ಇದು ಒಂದು ಕೂಡ ಬಹಳ ಮುಖ್ಯವಾದ ಒಂದು ಪದ, ಅಮೃತ ಅಂದ್ರೆ ಮೃತಿ ಹೊಂದದೇ ಇರೋದು, ನಾಶವಾಗದೇ ಇರೋದು. ಈ ದೇವರನ್ನ ಕಾಣೋದು ಹೇಗೆ ಕಾಣ್ಬೋದು? ಅದಕ್ಕೇನ್ ಸಾಧನೆ ಅಂದ್ರೆ ತ್ಯಾಗೈನೇಕೆ ಅಂತ ಒಂದು ಪದವನ್ನ ಋಷಿಗಳು ಬಳಸ್ತಾರೆ. ತ್ಯಾಗದಿಂದ ಮಾತ್ರ ನೀವು ದೇವರನ್ನ ಕಾಣಬಹುದು ಅಥವಾ ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಥವಾ ತಿಳಿಯಬಹುದು. ತ್ಯಾಗದಿಂದ ಮಾತ್ರ. ಈಗ ಮುಂದಿಂದ ಬರುತ್ತೆ, ದೇವರನ್ನ ತಿಳಿಬೇಕು, ಅರ್ಥಕೋಬೇಕು ಅಥವಾ ನನ್ನ ಸ್ವರೂಪ ಅರ್ಥಕೋಬೇಕು, ಅದನ್ನ ನಾನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋದಾದ್ರೆ ತ್ಯಾಗ ಮಾಡಬೇಕು, ಬೇರೆ ದಾರಿ ಇಲ್ಲ. ಏನ್ ತ್ಯಾಗ ಮಾಡಬೇಕು? ಮತ್ತೆ ಪ್ರಶ್ನೆ ಬರುತ್ತೆ. ಆಗ ನಾವು ಆಗ್ಲೇ ನೋಡಿದ್ವಲ್ಲ, ವಿವೇಕಾನಂದರು ಉತ್ತರ ಸಿದ್ಧವಾಗಿದೆ. ನಾನು ದೇಹ ಅನ್ನೋ ಭ್ರಮೆಯನ್ನ ತ್ಯಾಗ ಮಾಡಬೇಕು, ನಾನು ಮನಸ್ಸು ಅನ್ನೋದನ್ನ ತ್ಯಾಗ ಮಾಡಬೇಕು. ನಾನು ಶರೀರ ಮನಸ್ಸು ಅನ್ನೋದನ್ನ ತ್ಯಾಗ ಮಾಡಿದ್ಮೇಲೆ ನಮಗೆ ಈ ಅಮೃತ ಅಥವಾ ದೇವರು ಅನ್ನುವಂಥದ್ದೇನಿದೆಯೋ ಅದು ನಮಗೆ ಸಾಕ್ಷಾತ್ಕಾರ ಆಗುತ್ತೆ. ಅದಕ್ಕೆ ಮೊದಲು ಅಲ್ಲ. ಇನ್ನು ಮತ್ತೊಂದು ವಿಚಾರ ಬರುತ್ತೆ, ಈ ದೇವರು ಅನ್ನುವಂಥದ್ದು ಕಾಲದ ಪರಿಮಿತಿ ಇದೆಯಾ? ಟೈಮ್, ಕಾಲದ ಪರಿಮಿತಿ ಇರೋದು ಶರೀರಕ್ಕೆ, ನಮಗಲ್ಲ. ನೋಡಿ, ಶರೀರ ಇಂಥ ಇಸ್ವಿಯಲ್ಲಿ ಇಂಥ ಕಾಲದಲ್ಲಿ ಹುಟ್ಟಿತು, ಇಂಥ ಕಾಲ ಬಂದಾಗ ಶರೀರ ನಾಶ ಆಗ್ಬಿಡುತ್ತೆ. ಇದು ನಮ್ಗೆಲ್ಲ ಗೊತ್ತಿರೋ ವಿಚಾರ. ಹಾಗೆ ದೇವರು ಅನ್ನೋದು, ದೇವರು ಇಂಥ ಕಾಲದಲ್ಲಿ ದೇವರು ಪ್ರಕಟ ಆದ, ಇಷ್ಟು ಕಾಲ ಆದ್ಮೇಲೆ ದೇವರು ಇಲ್ಲದಂತಾಗತ್ತೆ ಅನ್ನೋ ಮಾತಿಲ್ಲ. ಕಾಲಾತೀತ ಅಂತ ಮತ್ತೊಂದು ಪದ ಬರುತ್ತೆ. ಈ ಪದಗಳೆಲ್ಲ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅರ್ಥ ಮಾಡಿಕೊಂಡಾಗ ನಮ್ಗೆ ಈ ದೇವರು ಅನ್ನುವಂಥ ವಿಚಾರ ಸ್ಪಷ್ಟವಾಗಿ ನಿಶ್ಚಯ ಆಗತ್ತೆ, ನಿಶ್ಚಯಾತ್ಮಕ ಜ್ಞಾನ. ಕಾಲದ ಪರಿಮಿತಿಯಲ್ಲಿ ಯಾವುದೆಲ್ಲ ಇದೆಯೋ ಅದೆಲ್ಲ ನಾಶವಾಗುತ್ತೆ. ಅದೆಷ್ಟೇ ಚೆನ್ನಾಗಿರ್ಬೋದು, ಹಾಗಿರ್ಬೋದು, ಹೀಗಿರ್ಬೋದು, ಕಾಲಾತೀತವಾದದ್ದು ಮಾತ್ರ ಸತ್ಯ. ಈ ಕಾಲಾತೀತವಾಗಿರೋದು ಅಂತ ಏನಿದೆಯೋ ಅದು ದೇವರು, ಅದು ಪರಮಾತ್ಮ. ಕಾಲದ ಪರಿಮಿತಿಯಲ್ಲಿರೋದೆಲ್ಲವೂ ಕೂಡ ನಶ್ವರ, ಅದು ಜಗತ್ತು, ಜೀವ ಇತ್ಯಾದಿ ಇನ್ನೊಂದು ಮತ್ತೊಂದು ಎಲ್ಲ ಕಾಲದ ಪರಿಮಿತಿಯಲ್ಲಿ ಬಂದ್ಬಿಡುತ್ತೆ. ಕಾಲ ಅನ್ನೋದು, ಈಗ ನಾವು ಯಾರು ಕಾಲ ಅನ್ನೋದು ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ಕಾಲವನ್ನ ಆಧಾರವಾಗಿಟ್ಕೊಂಡೇ ನಾವು ಜೀವನ ಮಾಡ್ತಾ ಇದೀವಿ. ಕಾಲ ಅನ್ನೋ ಕಾನ್ಸೆಪ್ಟ್ ನ ತೆಗೆದು ನಮ್ಮ ಜೀವನ ಇರೋದೇ ಇಲ್ಲ.
ಯಾಕಂದ್ರೆ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳೋದಾದ್ರೆ ನಾವು ಹುಟ್ಟಿರ್ಲೇಬೇಕು. ಹುಟ್ಟಿದೀವಿ ಅಂದ್ರೆ ಯಾವಾಗ ಅನ್ನೋ ಪ್ರಶ್ನೆ ಬರುತ್ತೆ, ಮತ್ತೆ ಕಾಲದ ಒಂದು ವಿಚಾರ ಬಂದ್ಬಿಡುತ್ತೆ, ಒಪ್ಕೋಬೇಕಾಗುತ್ತೆ. ಸರಿ, ನಾವು ಹುಟ್ಟಿದೀವಿ ಶಾಶ್ವತವಾಗಿರ್ತೀವ ಅಂದ್ರೆ ಇಲ್ಲ ಅನ್ನೋ ಪ್ರಶ್ನೆ, ಇಲ್ಲ ಅನ್ನೋ ಉತ್ತರ ಸಿಗುತ್ತೆ. ಯಾಕೆಂದ್ರೆ ಕಾಲ ಅನ್ನುವಂಥದ್ದು ಅನಂತ, ಶರೀರ ಅನಂತ ಅಲ್ಲ, ಶರೀರ ನಾಶ ಆಗ್ಬಿಡುತ್ತೆ. ಹೀಗಾಗಿ ಈ ಶರೀರ ಮತ್ತು ಮನಸ್ಸು ಅನ್ನುವಂತಹ ಉಪಾಧಿಗಳನ್ನ ತ್ಯಜಿಸಿದ ಮೇಲೆ ನಮಗೆ ನಮ್ಮ ನಿಜ ಸ್ವರೂಪ ತತ್ವಮಸಿ ಅಂತ ಏನ್ ಹೇಳಿದ್ಯೋ, ದೇವರು ಅನ್ನೋ ಪ್ರಶ್ನೆಗೆ ಉತ್ತರ ತತ್ವಮಸಿ, ಅದು ನಮಗೆ ಅನುಭವಕ್ಕೂ ಬರುತ್ತೆ, ನಿಶ್ಚಯ ಆಗುತ್ತೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಉಪನಿಷತ್ತು ಹೇಳುತ್ತೆ. ಅದು ಸತ್ಯವಾದದ್ದು. ಯಾಕೆ ಅದು ಸತ್ಯ? ಕಾಲದಿಂದ ಅದು ಬಾಧಿಸಲ್ಪಡೋದಿಲ್ಲ, ತ್ರಿಕಾಲ ಅಬಾಧಿತ, ಅದಕ್ಕೆ ಸತ್ಯ. ಆಮೇಲೆ ಜ್ಞಾನ ಅಂದ್ರೆ ಅದು ಜ್ಞಾನ ಸ್ವರೂಪ. ಇಲ್ಲಿ ಜ್ಞಾನ ಅಂದ್ರೆ ಆಗ್ಲೇ ನಾವೇನ್ ನೋಡಿದ್ವು, ಬೆಳಗುವಂಥದ್ದು, ಜ್ಞಾನದ ಬೆಳಕು ಅಷ್ಟೆ. ಅನಂತ ಅಂದ್ರೆ ಇಲ್ಲದಂತಾಗೋದಿಲ್ಲ, ಶಾಶ್ವತವಾಗಿರುವಂಥದ್ದು, ಮುಗಿದೋಗುತ್ತೆ ಅನ್ನೋದು ಇಲ್ವೇ ಇಲ್ಲ, ಅನಂತವಾಗಿರುತ್ತೆ. ಸೊ ಇದೊಂದು ದೇವರ ಬಗ್ಗೆ ಇರುವಂತ ಒಂದು ವಿಚಾರ. ಈಗ ಮುಂದಿನ ವಿಚಾರ, ನಮಗೆ ಈ ದೇವರ ಬಗ್ಗೆ ತಿಳ್ಕೋಬೇಕು ಅಂತ ಬಂದಾಗ, ಯಾರಿಗೆ ದೇವರ ಬಗ್ಗೆ ತಿಳ್ಕೋಬೇಕು, ದೇವರನ್ನ ಕಾಣಬೇಕು, ಅಥವಾ ಇದನ್ನ ಸ್ಪಷ್ಟಪಡಿಸ್ಕೋಬೇಕು, ನಿಶ್ಚಯವಾಗಿ ತಿಳ್ಕೋಬೇಕು ಈ ದೇವರು ಅಂದ್ರೆ ಯಾರು, ಏನು ಅಂತ, ಅವ್ರೇನ್ ಮಾಡ್ಬೇಕಾಗತ್ತೆ? ಜಗತ್ತು ಅನ್ನೋದನ್ನ ನಿರಾಕರಿಸ್ಬೇಕಾಗುತ್ತೆ. ನಮಗೆ ಎಲ್ಲಿವರೆಗೂ ಜಗತ್ತಿದೆ ಅಂತ ನಾವು ಒಪ್ಕೋತೀವೋ ಅಲ್ಲಿವರೆಗೂ ನಮಗೆ ದೇವರ ದರ್ಶನ, ದೈವ ದರ್ಶನ ಅಥವಾ ದೇವರ ಅನುಭೂತಿ ಅನ್ನೋದು ಆಗೋದಿಲ್ಲ. ಮತ್ತೆ ತ್ಯಾಗದ ವಿಚಾರ ಬರುತ್ತೆ. ಇಲ್ಲೇನಾಗಿದೆ, ಮನುಷ್ಯರಿಗೆ ಕನ್ಫ್ಯೂಷನ್ ಎಲ್ಲ ಆಗುತ್ತೆ ಅಂದ್ರೆ, ಅವರು ಜಗತ್ತಿದೆ ಅಂತ ಒಪ್ಕೋತಾರೆ. ಜಗತ್ತಿದೆ, ನಾವು ನೋಡ್ತಾ ಇದ್ದೀವಿ, ಜಗತ್ತಿದೆ. ನೀವು ಜಗತ್ತಿದೆ ಅಂತ ಒಪ್ಕೊಂಡ್ಮೇಲೆ ನಿಮ್ಗೆ ಭಗವಂತನ ಅನುಭೂತಿ ಆಗೋದಿಲ್ಲ. ನೀವು ಜಗತ್ತಿದೆ ಅಂತ ಒಪ್ಕೊಂಡ್ರೆ ಶರೀರವನ್ನು ಒಪ್ಕೋಬೇಕಾಗತ್ತೆ, ಮನಸ್ಸನ್ನು ಒಪ್ಕೋಬೇಕಾಗುತ್ತೆ. ಶರೀರ ಮನಸ್ಸುಗಳನ್ನ ತ್ಯಜಿಸಿದ ನಾನು ಅಂತ ಯಾಕೆ ವಿವೇಕಾನಂದ ಹೇಳಿದ್ರು ಅಂದ್ರೆ, ಶರೀರ ಮನಸ್ಸು ಅನ್ನೋ ಆ ಉಪಾಧಿಗಳನ್ನ ನೀವು ಇಲ್ಲದಂತಾದಾಗ, ಏನು ಧ್ಯಾನ ಸಮಾಧಿ ಅನ್ನೋ ಸ್ಥಿತಿ ಬರುತ್ತಲ್ಲ, ಆಗೇನಾಗುತ್ತೆ? ಪ್ರಪಂಚೋಪಶಮನಂ ಶಾಂತಂ ಶಿವಂ ಅದ್ವೈತಂ ಅಂತ ವೇದಾಂತ ಹೇಳಿ. ಪ್ರಪಂಚ ಉಪಶಮನ ಆದ್ಮೇಲೆ, ಉಪಶಮನ ಅಂದ್ರೆ ಏನು ಇಲ್ಲದಂತ ಆದ್ಮೇಲೆ ಈ ಜಗತ್ತು ಅನ್ನೋದು, ಆಗ ನಿನಗೆ ಈಶ್ವರನ ದರ್ಶನ ಆಗುತ್ತೆ. ದೇವರ ದರ್ಶನ, ದೇವರ ಅನುಭೂತಿ ಅಥವಾ ಸ್ವಾನುಭೂತಿ, ತಾನೇ ದೇವರು ಅನ್ನೋ ಅನುಭವ ಆಗುತ್ತೆ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಇದರ ಅನುಭೂತಿ ಆಗುತ್ತೆ. ಯಾವಾಗ? ಜಗತ್ತು ನಮ್ಮ ಪಾಲಿಗೆ ಇಲ್ಲದೆ ಇದ್ದಾಗ. ನಾವು ಜಗತ್ತನ್ನೂ ಒಪ್ಕೋತೀವಿ, ಹಾಗೆ ಜಗತ್ತಲ್ಲಿ ನಾನಿದ್ದೀನಿ, ನಾನೇ ದೈವ ಸ್ವರೂಪ ಅಂದ್ರೆ ಇದೆಲ್ಲ ಕೇವಲ ಮಿಥ್ಯಾಚಾರ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಮಿಥ್ಯಾ ಅಂದ್ರೆ ಇಲ್ಲದೆ ಇರೋದನ್ನ ಇದೆ ಅಂತ ಭಾವಿಸೋ ರೀತಿ ಆಗ್ಬಿಡುತ್ತೆ, ಅದು ಮಿಥ್ಯಾ ಆಗುತ್ತೆ, ಸತ್ಯ ಆಗಲ್ಲ. ಇದೇ ಕಾರಣಕ್ಕೆ ಅನೇಕ ವರ್ಷಗಳಿಂದ, ಸಹಸ್ರಾರು ವರ್ಷಗಳಿಂದ ದೇವರು ಅನ್ನೋದನ್ನ ತಿಳಿಯೋ ಇಚ್ಛೆ ಇರೋರು, ತಿಳಿಯೋ ಪ್ರಯತ್ನ ಮಾಡ್ತಾ ಇರೋರು ಎಷ್ಟೋ ಜನ ಅದರಲ್ಲಿ ಸಫಲರಾಗಿದ್ದಾರೆ. ಆದರೆ ಜಗತ್ತನ್ನ ಅವರು ನಿರಾಕರಿಸಿದ ಮೇಲೆ, ಜಗತ್ತನ್ನ ತ್ಯಜಿಸಿದ ಮೇಲೆ ಅವರಿಗೆ ದೇವರ ದರ್ಶನ ಅಥವಾ ಈಶ್ವರನ ದರ್ಶನ ಆಗಿದೆ. ಈಶ್ವರ ಅಂದ್ರೆ ಜಗತ್ತಿಗೆ ಒಡೆಯ. ಯಾಕೆ ಅಂದ್ರೆ ನಾವು ಎಲ್ಲಿವರೆಗೂ ಜಗತ್ತನ್ನ ನೋಡ್ತಾ ಇರ್ತೀವೋ ಅಲ್ಲಿವರೆಗೂ ನಾವು ನಮ್ಮನ್ನ ನಾವು ನೋಡ್ಕೊಳಕ್ಕಾಗಲ್ಲ. ಜ್ಞಾನ ಅನ್ನುವಂಥದ್ದು, ಪ್ರಜ್ಞೆ ಅನ್ನುವಂಥದ್ದು, ಪ್ರಜ್ಞಾನಂ ಬ್ರಹ್ಮ, ಈ ಪ್ರಜ್ಞೆ ಎನ್ನುವಂಥದ್ದು ಜಗತ್ತಿನ ಕಡೆ, ಜಗತ್ತಿದೆ ಅಂತ ಹೇಳಿ ಜಗತ್ತನ್ನ ಚಿಂತಿಸುವಾಗ
ಸ್ವಾನುಭೂತಿ ಪಡ್ಕೊಳಕ್ಕಾಗಲ್ಲ. ತನ್ನ ಅನುಭವ ಆಗಿದ್ದಾಗ ಅವನ ಪಾಲಿಗೆ ಜಗತ್ತಿರಲ್ಲ. ಹೀಗಾಗಿ ಜಗತ್ತನ್ನ ಮರೆತಾಗ ನಮಗೆ ನಮ್ಮ ನಿಜ ಸ್ವರೂಪವೇ ಪರಬ್ರಹ್ಮ ಸ್ವರೂಪ ಅಂತ ಅರ್ಥ ಆಗುತ್ತೆ. ಶ್ರೀರಾಮಕೃಷ್ಣರ ಮತ್ತೊಂದು ವಾಕ್ಯ ಇದೆ, ಮನುಷ್ಯನ ನಿಜ ಸ್ವರೂಪವೇ ಪರಬ್ರಹ್ಮ, ಆದರೆ ಮಾಯೆಯ ದೆಸೆಯಿಂದ ಅವನಿಗೆ ಅದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಮಹಾತ್ಮರೆಲ್ಲ ಹೇಳಿದ್ದಾರೆ ನಿನ್ನ ಸ್ವರೂಪ ಪರಮಾತ್ಮ ಸ್ವರೂಪನೇ ಅಂತ ಎಲ್ಲರೂ ಹೇಳಿದ್ರು. ಓಪನ್ ಸೀಕ್ರೆಟ್ ಅಂತಾರಲ್ಲ ಆ ತರ. ಆದ್ರೆ ಅನುಭವಕ್ಕೆ ಬರ್ತಾ ಇರೋದೇನು? ಜೀವ ಅನುಭವ ಆಗ್ತಾ ಇದೆ. ಶರೀರ ಮನಸ್ಸಿನ ಅನುಭವ, ಜಗತ್ತಿನ ಅನುಭವ, ಏನೇನೋ ಅನುಭವಗಳಾಗ್ತಾ ಇದೆ ಹೊರತು ಆತ್ಮಾನುಭವ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಈ ಜಗತ್ತು ಅನ್ನೋ ಭಾವವನ್ನ ತ್ಯಾಗ ಮಾಡಿಲ್ಲ. ಶರೀರ ಮನಸ್ಸು ಅನ್ನೋ ಆ ಉಪಾಧಿಗಳನ್ನ ತ್ಯಜಿಸಿಲ್ಲ. ಹಾಗಾಗಿ ಇದರ ಅನುಭವ ಆಗತ್ತೆ ಹೊರತು ನಮ್ಮ ನಿಜ ಸ್ವರೂಪದ ಅನುಭವ ನಮಗಾಗೋದಿಲ್ಲ. ಈಗ ಈ ಮಾಯೆ ಅಂದ್ರೆ ಏನು? ಈ ಮಾಯೆ ನಮಗೆ ಅಡ್ಡ ಇದೆ ಅಂತ ಹೇಳ್ತಾರೆ. ದೇವರು ಅನ್ನೋದನ್ನ ಅರ್ಥಕೊಳ್ಳೋದಕ್ಕೆ, ಸರಿಯಾಗಿ ದೇವರ ದರ್ಶನ ಆಗೋಕ್ಕೆ ಅಥವಾ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಕ್ಕೆ ನಮಗೆ ಅಡ್ಡಿ ಏನಾಗಿದೆ? ಇಲ್ಲಿ ಸಮಸ್ಯೆ ಏನು ಅಂದ್ರೆ ಮಾಯೆ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಮಾಯೆ ಏನಿದು? ಮಾಯೆ ಮಾಯೆ ಅಂದ್ರೆ ಕಾಲ ದೇಶ ಕಾರ್ಯಕಾರಣ ಅಂತ ವೇದಾಂತ ಹೇಳುತ್ತೆ. ನೋಡಿ, ಕಾಲದ ಭಾವನೆ, ದೇಶ ಅಂದ್ರೆ ಯಾವುದೋ ಒಂದು ಪ್ರದೇಶ, ಕಾಣ್ತಾ ಇರುವಂತ ದೃಶ್ಯ, ಕಾರ್ಯ ಏನೋ ಒಂದು ಕಾರ್ಯ ನಡೀತಾ ಇದೆ. ಈಗಿಲ್ಲಿ ಒಂದು ಆನ್ಲೈನ್ ಸತ್ಸಂಗ ನಡೀತಾ ಇದೆ, ಇದೊಂದು ಕಾರ್ಯ. ಕಾರಣ, ಇದಕ್ಕೊಂದು ಕಾರಣ ಇರುತ್ತೆ. ಈ 4 ಭಾವನೆಗಳು ಮಾಯೆ ಅಂತ ಕರೆಯಲ್ಪಟ್ಟಿದೆ. ಈ ಮಾಯೆಯನ್ನ ಮೀರಿ ಹೋದ ಮೇಲೇನೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬರುತ್ತೆ. ಹೀಗಾಗಿ ದೇವರು ಯಾರು ಅಂದ್ರೆ ನಮ್ಮ ನಿಜ ಸ್ವರೂಪವೇ ದೇವರು. ಆದ್ರೆ ಶರೀರ ಮನಸ್ಸುಗಳನ್ನ ನಾವು ಕಳೆದ ಮೇಲೆ ನಮಗಾಗುವಂತ ಅನುಭೂತಿ ಅದು. ಕಾಲದೇಶ ಕಾರ್ಯಕಾರಣ ಅನ್ನುವಂತಹ ಭಾವನೆಗಳನ್ನ ಮೀರಿ ಹೋದ ಮೇಲೆ ನಮಗಾಗುವಂತ ಅನುಭವ ನಾವೇ ದೈವ ಸ್ವರೂಪ ಅನ್ನುವಂಥದ್ದು. ಅಲ್ಲಿವರೆಗೂ ಏನ್ ಅನುಭವಕ್ಕೆ ಬರ್ತಾ ಇದೆ ಅಂದ್ರೆ, ಈಗ ನಾವೇನು ಜೀವನ ಮಾಡ್ತಾ ಇದ್ದೀವಿ, ಜಗತ್ತಿದೆ, ಜೀವನ ಮಾಡ್ತಾ ಇದ್ದೀವಿ, ಸುಖ ದುಃಖಗಳಿದೆ, ಇನ್ನೊಂದು ಮತ್ತೊಂದೆಲ್ಲ ಇದೆ. ಈ ಅನುಭವದಲ್ಲೇ ಇರ್ಬೇಕಾಗತ್ತೆ. ಎಷ್ಟು ಜನ್ಮಗಳು ಕಳೆದ್ರು ಈ ಅನುಭವನೇ ಮತ್ತೆ ಮತ್ತೆ ಪುನರಾವರ್ತನೆ ಆಗತ್ತೆ ಹೊರತು ನಮ್ಮ ಆತ್ಮಾನುಭೂತಿ ಆಗೋದಿಲ್ಲ ತ್ಯಾಗ ಮಾಡೋವರೆಗೂ. ಇಲ್ಲ, ನಾವು ತ್ಯಾಗ ಮಾಡ್ದೇನೆ ದೇವರಾಗ್ಬಿಡ್ತೀವಿ, ತ್ಯಾಗ ಮಾಡ್ದೇನೆ ನಮ್ಮ ನಿಜ ಸ್ವರೂಪವನ್ನ ನಾವು ಕಂಡುಕೊಂಡ್ಬಿಡ್ತೀವಿ, ಶರೀರ ಮನಸ್ಸಿನಿಂದ ಇಂದ್ರಿಯ ಸುಖವನ್ನ, ಪ್ರಪಂಚದ ಅನುಭವವನ್ನ ಪಡ್ಕೊಂಡೆ ನಾವು ದೇವತೆ ಆಗ್ಬಿಡ್ತೀವಿ ಅಂದ್ರೆ ಇದು ಸಾಧ್ಯ ಇಲ್ಲ. ಯಾಕೆಂದ್ರೆ ಕತ್ತಲು ಬೆಳಕು ಎರಡೂ ಒಂದೇ ಸರಿ ಅನುಭವಕ್ಕೆ ಬರಲ್ಲ. ಹೀಗಾಗಿ ಯಾವುದು ಅಸತ್ಯವೋ ಆ ಅಸತ್ಯವನ್ನ ತ್ಯಜಿಸಿದ ಮೇಲೆ ಸತ್ಯ ದರ್ಶನ ಆಗತ್ತೆ, ನಮ್ಗೆ ಸತ್ಯದ ಅನುಭವ ಆಗತ್ತೆ. ಇದೇ ವಿಚಾರವನ್ನೇ ಒಂದು ಮಾತಿನಲ್ಲಿ ಉಪನಿಷತ್ತು ಸ್ಪಷ್ಟಪಡಿಸುತ್ತೆ. ನಿಮಗೆ ಈಗ ಸಾಧನೆ ಮಾಡಬೇಕು, ಯಾರಿಗಾರು ಅನ್ಸಿದ್ರೆ ನಾನು ನನ್ನ ಸ್ವಸ್ವರೂಪವನ್ನ ತಿಳ್ಕೋಬೇಕು, ನನ್ನ ಅಂತರಾತ್ಮವೇ ಪರಮಾತ್ಮ, ಇದನ್ನ ನಾನು ಅನುಭವ ಪಡ್ಕೋಬೇಕು ಅನ್ನೋ ಇಚ್ಛೆ ಇದ್ರೆ ಒಂದು ಸಾಧನೆಯನ್ನ ಶಾಸ್ತ್ರ ಇಲ್ಲಿ ತಿಳಿಸುತ್ತೆ. ಅದನ್ನ ಸಂಕ್ಷಿಪ್ತವಾಗಿ ಹೇಳಿರ್ತೀನಿ. ಭಗವಂತ ಅಥವಾ ಪರಮಾತ್ಮ, ದೇವರು, ಇದೆಲ್ಲ ಏನಿದೆಯಲ್ಲ ಈ ಸತ್ಯ, ಇದು ನಮ್ಮ ಕಣ್ಣಿಗೆ ಕಣ್ಣಾಗಿದೆ. ಕಣ್ಣು ನೋಡ್ತಾ ಇದೆ, ಕಣ್ಣಿನ ಮೂಲಕ ನೋಡ್ತಾ ಇರೋನು ಭಗವಂತ ಅಂತ ಹೇಳುತ್ತೆ. ಅದಕ್ಕೆ ಸರ್ವತಃ ಪಾಣಿಪಾದಂ ಸರ್ವತೋಕ್ಷಿ ಶಿರೋಮುಖಂ ಅಂತೆಲ್ಲ ಬಂದಿತ್ತು. ಈಗ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ನಾನ್ ನೋಡ್ತಾ ಇದ್ದೀನಿ, ನೋಡ್ತಾ ಇರೋದು ಕಣ್ಣು. ಹಾಗಂತ ಕಣ್ಣು ನೋಡ್ತಾ ಇದೆಯಾ? ಎಷ್ಟೋ ಜನಕ್ಕೆ ಕಣ್ಣು ಅಂಗಾಂಗ ಚೆನ್ನಾಗೇ ಇರುತ್ತೆ, ಆದ್ರೆ ಅವ್ರಿಗೆ ದೃಷ್ಟಿ ಇರಲ್ಲ. ಅಂದ್ರೆ ಏನರ್ಥ? ಕಣ್ಣಿನ ಮೂಲಕ ನೋಡ್ತಾ ಇರೋನು ಪರಮಾತ್ಮ, ಕಣ್ಣಿಗೆ ಕಣ್ಣಾಗಿಹನಂತೆ.
ಅದನ್ನೇ ಉಪನಿಷತ್ತು ಹೇಳುತ್ತೆ, ಪರಮಾತ್ಮನು ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ. ಕಿವಿ ಕೇಳಿಸ್ಕೊತಾ ಇದೆ ಅಂತಲ್ಲ, ಕಿವಿಯಲ್ಲಿ ಮೂಲಕ ಶ್ರವಣ ಶಕ್ತಿ ಇದೆಯಲ್ಲ, ಆ ಶಕ್ತಿ ಏನಿದೆಯೋ ಅದು ಪರಮಾತ್ಮ. ಹಾಗೇನೆ ಮನಸ್ಸಿಗೆ ಮನಸ್ಸಾಗಿದ್ದಾನೆ, ಮನಸ್ಸು ಅಂತಿದೆ. ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾ ಇದೀವಲ್ಲ, ಆ ಮನಸ್ಸನ್ನ ಅರಿತುಕೊಳ್ತಾ ಇರುವಂತದ್ದು ಏನಿದೆಯೋ ಅದು ಪರಮಾತ್ಮ. ಬುದ್ಧಿಗೆ ಬುದ್ಧಿಯಾಗಿದ್ದಾನೆ. ಈ ರೀತಿಯಲ್ಲಿ ನಾವು ಈ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿಯನ್ನ ಮೀರಿ ಹೋದ್ಮೇಲೆ ನಮಗೆ ಶಾಸ್ತ್ರ ಹೇಳಿದಾಗೆ ಅಯಮಾತ್ಮ ಬ್ರಹ್ಮ, ಈ ಆತ್ಮನೇ ಪರಮಾತ್ಮ, ಪರಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ಅರ್ಥ ಆಗುತ್ತೆ, ಅನುಭವಕ್ಕೂ ಬರುತ್ತೆ. ಹೀಗಾಗಿ ಇದು ತ್ಯಾಗದಿಂದ ಮಾತ್ರ ಸಿದ್ಧಿ ಆಗುತ್ತೆ. ಇಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಆಗಕ್ಕಾಗಲ್ಲ. ಯಾವುದನ್ನು ತ್ಯಾಗ ಮಾಡಬೇಕು ಅಂದಾಗ ಸುಲಭವಾಗಿ ಅರ್ಥ ಆಗ್ಬೇಕಾದ್ರೆ ಇಷ್ಟೇ, ಎಲ್ಲ ನಾಮರೂಪಗಳನ್ನ ಕಳೆದ ಮೇಲೆ ಉಳಿಯುವುದೇ ಸತ್ಯಂ ಶಿವಂ ಸುಂದರಂ ಅಂತ ಮತ್ತೊಂದು ವಾಕ್ಯ ಬರುತ್ತೆ, ಶಾಸ್ತ್ರವಾಕ್ಯ. ನಾಮರೂಪಗಳನ್ನ ಕಳೆದ್ಬಿಡಿ, ನಿಮಗೆ ಈಶ್ವರನ ದರ್ಶನ ಆಗುತ್ತೆ. ವಿವೇಕಾನಂದರು ಕೂಡ ಅದನ್ನ ಬಹಳಷ್ಟು ಕಡೆ ಹೇಳಿದ್ದಾರೆ. ಈಗ ನನಗೆ ದೇವರನ್ನ ನೋಡ್ಬೇಕು, ದೇವರನ್ನ ನೋಡ್ಬೇಕು ಅಂದ್ರೆ ನೀವೆಲ್ಲೆಲ್ಲೋ ಹೋಗ್ಬೇಕು, ಏನೇನೋ ಪ್ರಯತ್ನ ಮಾಡ್ಬೇಕು ಅಂತೇನಿಲ್ಲ. ನೀವೆಲ್ಲಿದ್ದೀರೋ ಅಲ್ಲೇ ಇರಿ. ನಿಮ್ಮ ಕಣ್ಣಿಗೆ ಕಾಣ್ತಾ ಇರೋ ನಾಮರೂಪಗಳನ್ನ ಕಳೆದ್ಬಿಡಿ. ಹೇಗೆ ಕಳೆಯೋದು ಅಂದ್ರೆ ಜ್ಞಾನದಿಂದ. ಅದಕ್ಕೆ ಜ್ಞಾನ ಬೇಕಾಗತ್ತೆ. ಮತ್ತೆ ಅಧ್ಯಾತ್ಮ ಜ್ಞಾನವನ್ನ ಗಳಿಸಿದ ಮೇಲೆ ನಾಮರೂಪಗಳನ್ನ ಕಳೆದು ಸತ್ಯವನ್ನ ನೋಡೋದು ಹೇಗೆ ಅನ್ನುವಂತಹ ಜ್ಞಾನ ದೃಷ್ಟಿ ಬರುತ್ತೆ. ಈಗೇನು ಈ ಧ್ಯಾನದಲ್ಲಿ ಥರ್ಡ್ ಐ ಅಂತೆಲ್ಲ ಹೇಳ್ತಾರಲ್ಲ, ಅದೇ ಅದು. ನಾಮರೂಪಗಳನ್ನ ನೋಡೋದಲ್ಲ, ನಾಮರೂಪಗಳನ್ನ ಕಳೆದು ಸತ್ಯವನ್ನ ನೋಡುವಂತ ದೃಷ್ಟಿ, ಜ್ಞಾನ ದೃಷ್ಟಿ ಪಡ್ಕೊಂಡಾಗ ನಮಗೆ ಭಗವಂತನ ದರ್ಶನ, ಯಥಾರ್ಥ ದರ್ಶನ ಆಗುತ್ತೆ. ಸೊ ದೇವರು ಯಾರು, ದೇವರು ಎಲ್ಲಿದ್ದಾನೆ, ದೇವರು ಅಂದ್ರೆ ಏನು, ಹಾಗಾದ್ರೆ ನಾನು ಯಾರು, ಈ ಎಲ್ಲಕ್ಕೂ ಇಷ್ಟು ವಿಚಾರದಲ್ಲಿ ಶಾಸ್ತ್ರವಾಕ್ಯಗಳಲ್ಲಿ ನಮಗೆ ಉತ್ತರ ಸ್ಪಷ್ಟವಾಗಿ ಸಿಕ್ಕಿದೆ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು, ಅಭ್ಯಾಸ ಮಾಡಬೇಕು. ಜ್ಞಾನಾಭ್ಯಾಸ ಮಾಡ್ತಾ ಮಾಡ್ತಾ ನಮಗೆ ಈ ದೇವರು ಅನ್ನುವಂಥದ್ರ ಬಗ್ಗೆ ಇರುವಂತಹ ಏನು ಒಂದು ಸಂಶಯ ಅಥವಾ ಗೊಂದಲ ಅಥವಾ ಕನ್ಫ್ಯೂಷನ್ ಅಂತ ಏನ್ ಕರೀತಾರೋ ಇವೆಲ್ಲ ಹೊರಟೋಗಿ ನಿಶ್ಚಯವಾದ ಜ್ಞಾನ ಸಿಗುತ್ತೆ. ದೈವ ಅಂದ್ರೆ ಏನು, ಪರಬ್ರಹ್ಮ, ಪರಮಾತ್ಮ ಅಂತೆಲ್ಲ ಏನು ಇಡೀ ಜಗತ್ತಲ್ಲಿ ಪೂಜೆ ಮಾಡ್ತಾ ಇದ್ದಾರೋ ಅದೇನು, ಅದನ್ನ ಕಾಣೋದು ಹೇಗೆ, ನನ್ನಲ್ಲೇ ಅದನ್ನ ಕಾಣ್ಕೊಳ್ಳೋದು ಹೇಗೆ, ಇವೆಲ್ಲಕ್ಕೂ ನಮಗೆ ಈ ಜ್ಞಾನ ಸಾಧನೆ ಎನ್ನುವಂಥದ್ದು ಬಹಳ ಮುಖ್ಯ. ಆಗ ಕಳೆದುಳಿಯುವುದು ತಾನಂತೆ ಅಂತ. ಎಲ್ಲವನ್ನ ಕಳೆದ ಮೇಲೆ ಏನು ಉಳಿಯುತ್ತೋ ಅದೇ ತತ್ ತ್ವಮ್ಮಸಿ. ಈಗ ನಾಮರೂಪ ಇಟ್ಕೊಂಡು ಶರೀರ, ವ್ಯಕ್ತಿತ್ವ, ಇನ್ನು ಹಲವಾರು ವಿಧವಾದ ಅಭಿಮಾನ, ಇನ್ನು ಏನೆಲ್ಲ ಇದೆ ಈ ಮನುಷ್ಯರಿಗೆ, ಇವೆಲ್ಲ ಇಟ್ಕೊಂಡು ತಾನು ಬ್ರಹ್ಮಸ್ವರೂಪ ಅಂತೆಲ್ಲ ಹೇಳ್ಕೊಳಕ್ಕಾಗಲ್ಲ. ಶರೀರ ಮನಸ್ಸನ್ನ ಕಳೆದ ಮೇಲೆ ನೀವೇನು ಉಳಿತೀರೋ ಅದೇ ನಿಮ್ಮ ನಿಜ ಸ್ವರೂಪ. ಅದಂತೂ ಸ್ಪಷ್ಟವಾಗಿದೆ. ಸೊ ಇಷ್ಟು ವಿಚಾರ ನಾವು ಸಂಕ್ಷಿಪ್ತವಾಗಿ ಈ ಒಂದು ಸಮಯದಲ್ಲಿ, ಅವಧಿಯಲ್ಲಿ ಒಂದು 40 ನಿಮಿಷ ಇದ್ರ ಬಗ್ಗೆ ಗಮನಿಸಿದ್ವಿ. ಯಾರಿನ್ನು ಚೆನ್ನಾಗಿ ತಿಳ್ಕೋಬೇಕು, ಇದ್ರ ಬಗ್ಗೆ ಇನ್ನು ಚೆನ್ನಾಗಿ ತಿಳ್ಕೋಬೇಕು ಅಂತಿದ್ಯೋ ವೇದಾಂತವನ್ನ ಅಧ್ಯಯನ ಮಾಡಿ. ಉಪನಿಷತ್ತುಗಳು, ಭಗವದ್ಗೀತೆ, ಅದರ ಸಾರಾಂಶ, ಇನ್ನು ಇತರ ಗ್ರಂಥಗಳಿದೆ, ಅದನ್ನೆಲ್ಲ ಅಧ್ಯಯನ ಮಾಡಿದಾಗ ಇದ್ರ ಬಗ್ಗೆ ಇನ್ನು ಸ್ಪಷ್ಟತೆ ಸಿಗುತ್ತೆ. ಹರಿ ಓಂ ತತ್ಸತ್. ಧನ್ಯವಾದಗಳು ಸ್ವಾಮೀಜಿ. ರೆಕಾರ್ಡಿಂಗ್ ಆಫ್ ಮಾಡ್ಕೊಂತೀರಾ?